ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಬಿ ನಾಗೇಂದ್ರ ಸಚಿವ ಕಳೆದ ಬಾರಿ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂತ ನಾಗೇಂದ್ರ ಅವರು ಯಾವ ಎಸ್ಟಿ ಜನಾಂಗಕ್ಕೆ ಸೇರಿದ 189 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿ ಆಂಧ್ರಕ್ಕೆ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಯ ಚಿನ್ನದ ಅಂಗಡಿಗಳಿಗೆ ಟ್ರಾನ್ಸ್ಫರ್ ಮಾಡಿ ವೈನ್ ಸ್ಟೋರ್ಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಪಾರ್ಲಿಮೆಂಟಿಗೆ ಆಂಧ್ರದಲ್ಲಿ ಪಾರ್ಲಿಮೆಂಟಿಗೆ ಹಣವನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ. ಸ್ವತಃ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 180 ಕೋಟಿ ಆರೋಪ ಅಂತ ಹೇಳಿದಾಗ ಇಲ್ಲ 180 ಕೋಟಿ ಅಲ್ಲ 89 ಕೋಟಿ ಅಷ್ಟೇ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಮಡ್ಕೊಂಡಿದ್ರು. ಅದಾದ್ಮೇಲೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಮೂಲಕ ಅವರು ರಾಜೀನಾಮೆ ಕೊಟ್ಟರು, ಜೈಲಿಗೂ ಸಹ ಹೋದ್ರು, ಇಡಿ ಅವರಿಂದ ಅರೆಸ್ಟ್ ಆದರು. ಅದಾದ ನಂತರದಲ್ಲಿ ಬೇಲ್ ಬಂದಿರತಕ್ಕಂಥ ವ್ಯಕ್ತಿಗೆ ಇವತ್ತು ಸಂಪುಟದಲ್ಲಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಹೋರಾಟದ ವಿಚಾರ ಏನಂದ್ರೆ ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಹೋರಾಟ, ನಿರ್ದಿಷ್ಟ ಕಾಲವಾದಂಥ ಹೋರಾಟ, ಹಗಲು ರಾತ್ರಿ ಅವರ ರಾಜೀನಾಮೆ ಕೊಡುವವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟವನ್ನು ನಿರಂತರವಾಗಿ ಮಾಡೇ ಮಾಡ್ತೀವಿ ಅಂತಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಹಾಗೂ ಗ್ರಾಮಾಂತರದ ವತಿಯಿಂದ ನಮ್ಮೆಲ್ಲರ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಹೋರಾಟ ಅಂದರೆ ಇದು ಅವರು ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದು ಇಲ್ಲ ಅಂತಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಯಾವ ST/SCಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ಅನ್ಯಾಯ ಆದಂಥ ಜನರಿಗೆ ಮತ್ತೆ ಇವತ್ತು ಯಾವ ಒತ್ತಡಕ್ಕೋಸ್ಕರ DK ಶಿವಕುಮಾರ್ ಅವರು ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಏನು ಹೈಕಮಾಂಡ್ ಒತ್ತಡ ಇದೆಯಾ, ಏನಾದರೂ ಯಾವ್ದಾದ್ರು ನೀವೇ ಹೇಳ್ತಿರಲ್ಲ ಚಿಪ್ ಅಂತ, ಆ ಥರ ಯಾವ್ದಾರು ಚಿಪ್ಪನ್ನು ಮಡಿಕೊಂಡು ನಿಮ್ಗೆ ಎದುರಿಸ್ತಾ ಇದ್ದಾರೆ ಅಂತ ದಯವಿಟ್ಟು ಇವತ್ತು ನೇರವಾಗಿ ರಾಜ್ಯದ ಜನರ ಮುಂದೆ ನೀವು ಇಡಬೇಕಾಗುತ್ತೆ. ಯಾವ ಹೆದರಿಕೆಗೋಸ್ಕರ ಯಾವ ಬೆದರಿಕೆಗೋಸ್ಕರ ನೀವು ಅವ್ರನ್ನ ತಗೊಂತಾ ಇದ್ದೀರಿ. ಇವತ್ತು ಅನೇಕ ಜನ ಹಿರಿಯರು ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮಲ್ಲಿ. ಅವ್ರಿಗೆ ನೀವು ಮಂತ್ರಿಗಿರಿ ಕೊಡಲಿಲ್ಲ. ಮೈಸೂರು ಅವರು ನಮ್ಮ ತನ್ವೀರ್ ಸೇಠ್ ಇದ್ದಾರೆ, ಅವ್ರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ಅತ್ಯಂತ ಪ್ರಾಮಾಣಿಕ ಅಂಥ ವ್ಯಕ್ತಿಗಳಿಗೆ ಕೊಡದೆ ನೀವು ನಿಮ್ಮ ಸಂಪುಟದಲ್ಲಿ ಇವತ್ತು ಕಳ್ಳ ಅಂತಕ್ಕಂಥ ಪ್ರೂವ್ ಆಗಿದೆ. ಅವ್ರು ರಾಜೀನಾಮೆ ಕೊಡಬೇಕಂಥದ್ದು ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ರಾಜೀನಾಮೆ ಕೊಟ್ಟಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಅವ್ರನ್ನೇ ನೀವು ಯಾಕೆ ಮಂತ್ರಿ ಮಾಡಲಿಕ್ಕೆ ತಗೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ? ಇದನ್ನು ನಾವು ಅದಕ್ಕೋಸ್ಕರ ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ, ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಸದನದ ಒಳಗಡೆ ಹೋರಾಟ ನಡೀತಿದೆ. ಸದನದ ಹೊರಗಡೆ ನಾವೆಲ್ಲ ಕಾರ್ಯಕರ್ತರು ಸೇರಿ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ ನಾವು.